ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ನಿಮ್ಮ ಹತ್ರ ವೋಟರ್ ಐಡಿ ಇದೆಯಾ? ಹಾಗಾದ್ರೆ ಮುಂದಿನ ಎಲೆಕ್ಷನ್ನಲ್ಲಿ ವೋಟ್ ಹಾಕಬಹುದು ಅಂತ ನೀವು ಅಂದ್ಕೊಂಡಿದ್ರೆ ಸ್ವಲ್ಪ ನಿಲ್ಲಿ. ಯಾಕಂದ್ರೆ ಕರ್ನಾಟಕದಲ್ಲಿ ಬರೋಬ್ಬರಿ 1,11,00,000ಕ್ಕೂ ಹೆಚ್ಚು ಮತದಾರರ ಹೆಸರು ವೋಟರ್ ಲಿಸ್ಟ್ನಿಂದ ಡಿಲೀಟ್ ಆಗುವ ಭೀತಿಯಲ್ಲಿದೆ. ಹೌದು ಸ್ನೇಹಿತರೆ, ಚುನಾವಣಾ ಆಯೋಗ ಪ್ರಸ್ತುತ ನಡೆಸ್ತಾ ಇರುವ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಯಲ್ಲಿ ರಾಜ್ಯದ ಒಟ್ಟು 5.54 ಕೋಟಿ ಮತದಾರರ ಪೈಕಿ 1,11,00,000 ಜನರನ್ನ ASDDO ಪಟ್ಟಿಗೆ ಸೇರಿಸಲಾಗಿದೆ. ಅಂದ್ರೆ ಈ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ರೆ ಮುಂಬರುವ ಆಗಸ್ಟ್ 17ರಂದು ಪ್ರಕಟ ಆಗುವ ಕರಡು ಮತದಾರರ ಪಟ್ಟಿಯಿಂದ ನಿಮ್ಮ ಹೆಸರನ್ನ ಕಿತ್ತು ಹಾಕಲಾಗುತ್ತೆ. ಹಾಗಾದ್ರೆ ಏನಿದು ASDDO ಪಟ್ಟಿ? ಇದರಲ್ಲಿ ನಿಮ್ಮ ಹೆಸರಿದೆಯಾ ಅಂತ ಆನ್ಲೈನ್ನಲ್ಲಿ ಚೆಕ್ ಮಾಡೋದು ಹೇಗೆ? ಒಂದು ವೇಳೆ ತಪ್ಪಾಗಿ ನಿಮ್ಮ ಹೆಸರು ಈ ಲಿಸ್ಟ್ನಲ್ಲಿದ್ರೆ ಅದನ್ನು ಸರಿಪಡಿಸೋದು ಹೇಗೆ? 2 ಕಡೆ ವೋಟರ್ ಐಡಿ ಇದ್ರೆ ಜೈಲು ಶಿಕ್ಷೆ ಗ್ಯಾರಂಟಿನಾ? ಮತ್ತು ಬೆಂಗಳೂರಿನ ವಾರ್ಡ್ಗಳ ಪರಿಷ್ಕರಣೆ ಬಗ್ಗೆ ಹೈಕೋರ್ಟ್ ಹೇಳಿದ್ದೇನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲ ಕನ್ಫ್ಯೂಷನ್ಗಳಿಗೆ ಕ್ಲಿಯರ್ ಕಟ್ ಉತ್ತರಗಳನ್ನು ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಏನಿದು ASDDO? ಡೇಂಜರ್ ಝೋನ್ನಲ್ಲಿದೆ 1 ಕೋಟಿಗೂ ಅಧಿಕ ಹೆಸರು. ಸ್ನೇಹಿತರೆ, ASDDO ಅಂದ್ರೆ ಆಬ್ಸೆಂಟ್, ಶಿಫ್ಟೆಡ್, ಡೆಡ್, ಡುಪ್ಲಿಕೇಟ್ ಮತ್ತು ಅದರ್ಸ್ ಅಂದ್ರೆ ಗೈರಾದವರು, ಸ್ಥಳಾಂತರವಾದವರು, ಮೃತಪಟ್ಟವರು, ನಕಲಿ ಮತದಾರರು ಹಾಗೂ ಇತರೆ ಕಾರಣಗಳಿಂದ BLOಗಳ ಕೈಗೆ ಸಿಗದವರ ಪಟ್ಟಿ. ಚುನಾವಣಾ ಅಧಿಕಾರಿಗಳು ಮನೆ ಮನೆಗೆ ಬಂದಾಗ ಯಾರು ಮನೆಯಲ್ಲಿ ಸಿಕ್ಕಿಲ್ವೋ, ಯಾರು ಮನೆ ಖಾಲಿ ಮಾಡಿ ಬೇರೆ ಕಡೆಗೆ ಹೋಗಿದ್ದಾರೋ, ಯಾರು ತೀರಿಕೊಂಡಿದ್ದಾರೋ ಹಾಗೂ ಯಾರು 2 ಕಡೆ ವೋಟರ್ ಐಡಿ ಹೊಂದಿದ್ದಾರೋ ಅವರನ್ನೆಲ್ಲ ಈ ಕ್ಯಾಟಗರಿಗೆ ಸೇರಿಸಲಾಗಿದೆ. ಆಗಸ್ಟ್ 4ರ ವರದಿ ಪ್ರಕಾರ ಬರೋಬ್ಬರಿ 1,11,07,461 ಮತದಾರರು ಈ ಲಿಸ್ಟ್ನಲ್ಲಿದ್ದಾರೆ. ಇದರಲ್ಲಿ 66,62,000 ಜನ ಮನೆ ಶಿಫ್ಟ್ ಮಾಡಿದವರಿದ್ರೆ 16,31,000 ಜನ ಮೃತಪಟ್ಟವರು, 16,27,000 ಜನ ಪತ್ತೆಯಾಗದವರು ಹಾಗೂ 6,09,000ಕ್ಕೂ ಹೆಚ್ಚು ಜನ ನಕಲಿ ಅಂದ್ರೆ 2 ಕಡೆ ಹೆಸರನ್ನ ಹೊಂದಿದವರಾಗಿದ್ದಾರೆ. ನಿಮ್ಮ ಹೆಸರು ಚೆಕ್ ಮಾಡೋದು ಹೇಗೆ? ತಪ್ಪಾಗಿದ್ರೆ ಪರಿಹಾರ ಏನು? ನಿಮ್ಮ ಹೆಸರು ಈ ಡೇಂಜರ್ ಲಿಸ್ಟ್ನಲ್ಲಿದೆಯಾ ಅಂತ ನೀವೇ ಸ್ವತಃ ಮೊಬೈಲ್ನಲ್ಲಿ ಚೆಕ್ ಮಾಡಬಹುದು. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಅವರು ಇದಕ್ಕಾಗಿಯೇ ಒಂದು ಲಿಂಕ್ ಬಿಡುಗಡೆ ಮಾಡಿದ್ದಾರೆ. ಆ ಲಿಂಕ್ ಅನ್ನು ನಾವು ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀವಿ. ಆ ವೆಬ್ಸೈಟ್ಗೆ ಭೇಟಿ ನೀಡಿ ಜಿಲ್ಲಾವಾರು ಪಟ್ಟಿಯನ್ನ ನೋಡಬಹುದು. ಜಿಲ್ಲೆಯಲ್ಲಿ ನಿಮ್ಮ ವಿಧಾನಸಭಾ ಕ್ಷೇತ್ರ, ನಿಮ್ಮ ಬೂತ್ ಪಟ್ಟಿಗೆ ಹೋಗಿ ಹುಡುಕಬಹುದು. ಮಂಗಳವಾರ ಈ ಪಟ್ಟಿಯಲ್ಲಿ ಬೆಂಗಳೂರು ನಗರ, ಬೆಳಗಾವಿ, ರಾಯಚೂರು ಮತ್ತು ಶಿವಮೊಗ್ಗ ಜಿಲ್ಲೆಗಳ ಲಿಂಕ್ ಇನ್ನೂ ಅಪ್ಡೇಟ್ ಆಗಿರಲಿಲ್ಲ. ಆದರೆ ಈಗ ಎಲ್ಲಾ ಜಿಲ್ಲೆಗಳ ಮಾಹಿತಿಯನ್ನು ಚುನಾವಣಾ ಆಯೋಗ ಇಲ್ಲಿ ಅಪ್ಡೇಟ್ ಮಾಡಿದೆ. ಒಂದು ವೇಳೆ ನೀವು ಅದೇ ಮನೆಯಲ್ಲಿದ್ರೂ ನಿಮ್ಮ ಹೆಸರನ್ನ ತಪ್ಪಾಗಿ ಶಿಫ್ಟೆಡ್ ಅಥವಾ ಆಬ್ಸೆಂಟ್ ಅಂತ ಹಾಕಿದ್ರೆ ಗಾಬರಿ ಆಗಬೇಡಿ. ತಕ್ಷಣ ನಿಮ್ಮ ಬೂತ್ ಲೆವೆಲ್ ಆಫೀಸರ್ ಅಂದ್ರೆ BLO ಅವರನ್ನ ಸಂಪರ್ಕಿಸಿ. ನೀವು ಅದೇ ವಿಳಾಸದಲ್ಲಿದ್ದೀರಿ ಅಂತ ಸಾಬೀತುಪಡಿಸಿ ಒಂದು ದೃಢೀಕರಣ ನಮೂನೆ ಅಂದ್ರೆ ಎನ್ಯುಮರೇಷನ್ ಫಾರ್ಮ್ ತುಂಬಿಕೊಟ್ರೆ ನಿಮ್ಮ ಹೆಸರು ಮತ್ತೆ ವೋಟರ್ ಲಿಸ್ಟ್ಗೆ ಸೇರ್ಪಡೆಯಾಗುತ್ತೆ. 2 ಕಡೆ ವೋಟರ್ ಐಡಿ ಇದ್ರೆ ಹುಷಾರ್, ಜೈಲು ಪಾಲು ಗ್ಯಾರಂಟಿ. ರಾಜ್ಯದಲ್ಲಿ ಬರೋಬ್ಬರಿ 6,56,000ಕ್ಕೂ ಹೆಚ್ಚು ಜನ ಆಲ್ರೆಡಿ ಎನ್ರೋಲ್ಡ್ ಅಂದ್ರೆ 2 ಕಡೆ ವೋಟರ್ ಐಡಿ ಹೊಂದಿದ್ದಾರೆ. ನೀವೇನಾದ್ರೂ ಊರಲ್ಲಿ ಒಂದು ವೋಟರ್ ಐಡಿ, ಬೆಂಗಳೂರಲ್ಲಿ ಒಂದು ವೋಟರ್ ಐಡಿ ಇಟ್ಕೊಂಡಿದ್ರೆ ಈಗಲೇ ಎಚ್ಚೆತ್ತುಕೊಳ್ಳಿ. ಜನಪ್ರತಿನಿಧಿ ಕಾಯ್ದೆ 1950ರ ಸೆಕ್ಷನ್ 17 ಮತ್ತು 18ರ ಪ್ರಕಾರ 1ಕ್ಕಿಂತ ಹೆಚ್ಚು ಕಡೆ ಮತದಾರರಾಗಿ ನೋಂದಾಯಿಸಿಕೊಳ್ಳೋದು ಅಪರಾಧ. ಸೆಕ್ಷನ್ 31ರ ಪ್ರಕಾರ ಸುಳ್ಳು ಮಾಹಿತಿ ನೀಡಿದ್ರೆ 1 ವರ್ಷ ಜೈಲು ಶಿಕ್ಷೆ ಅಥವಾ ದಂಡ ಕಟ್ಟಬೇಕಾಗತ್ತೆ. ಹಾಗಾಗಿ CEO ಅನ್ಬುಕುಮಾರ್ ಅವರು ಸ್ಪಷ್ಟ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಲ್ಲ 5,54,00,000 ಫಾರ್ಮ್ಗಳು QR ಕೋಡ್ ಹೊಂದಿವೆ. ಸೆಂಟ್ರಲ್ ಡೇಟಾಬೇಸ್ ಮೂಲಕ ಡಬಲ್ ಎಂಟ್ರಿಯನ್ನು ಸುಲಭವಾಗಿ ಪತ್ತೆ ಹಚ್ಚಲಾಗುತ್ತೆ. ಹಾಗಾಗಿ ನಿಮಗೆ ಎಲ್ಲಿ ವೋಟ್ ಹಾಕಬೇಕು ಅಂತ ಇಷ್ಟವಿದೆಯೋ ಅಲ್ಲಿ ಮಾತ್ರ ಫಾರ್ಮ್ ತುಂಬಿಕೊಡಿ, ಮತ್ತೊಂದು ಕಡೆ ಫಾರ್ಮ್ ತುಂಬಬೇಡಿ. ಯಾರು ಆನ್ಲೈನ್ನಲ್ಲಿ ಸಬ್ಮಿಟ್ ಮಾಡಿದಿರೋ ಅವರು ಮತ್ತೆ ಫಿಸಿಕಲ್ ಫಾರ್ಮ್ ಕೊಡೋ ಅಗತ್ಯ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಆದರೆ BLOಗಳು ಮನೆಗೆ ಹೋದಾಗ ಅನೇಕರು ತಮಗೆ 2 ಕಡೆ ವೋಟ್ ಇರೋದನ್ನು ಒಪ್ಪಿಕೊಳ್ಳೋದಿಕ್ಕೆ ಅಥವಾ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ಗೆ ಸಹಿ ಹಾಕೋದಿಕ್ಕೆ ಹೆದರ್ತಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಅಧಿಕಾರಿಗಳು ಈ ಪರಿಷ್ಕರಣೆ ಪ್ರಕ್ರಿಯೆ ಮುಗಿಯುವವರೆಗೆ ಯಾವುದೇ ದಂಡ ಅಥವಾ ಶಿಕ್ಷೆ ಇರೋದಿಲ್ಲ. ಹಾಗಾಗಿ ನಿರ್ಭಯವಾಗಿ ಸರಿಯಾದ ಮಾಹಿತಿಯನ್ನ ನೀಡಿ ಅಂತ ಭರವಸೆ ಕೊಟ್ಟಿದ್ದಾರೆ. ಬೆಂಗಳೂರಿನ GBA ವಾರ್ಡ್ಗಳಲ್ಲಿ ವಿಶೇಷ ಪರಿಷ್ಕರಣೆ.
ಹೈಕೋರ್ಟ್ ಹೇಳಿದ್ದೇನು? ಇದೆಲ್ಲದರ ನಡುವೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆ ವಿಚಾರ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಕೇಂದ್ರ ಚುನಾವಣಾ ಆಯೋಗವು ದೇಶಾದ್ಯಂತ ತೀವ್ರ ವಿಶೇಷ ಪರಿಷ್ಕರಣೆ ನಡೆಸ್ತಾ ಇದೆ. ಆದರೆ ಇದರ ನಡುವೆಯೇ ರಾಜ್ಯ ಚುನಾವಣಾ ಆಯೋಗವು ಬೆಂಗಳೂರಿನ ಜಿಬಿಎ ವಾರ್ಡ್ಗಳಿಗೆ ಪ್ರತ್ಯೇಕವಾಗಿ ಮತ್ತೊಂದು ಪರಿಷ್ಕರಣೆ ಮಾಡೋದಕ್ಕೆ ಜೂನ್ 19ರಂದು ಆದೇಶ ಹೊರಡಿಸಿತ್ತು. ಒಂದೇ ಸಮಯದಲ್ಲಿ 2 ಪ್ರತ್ಯೇಕ ಸರ್ವೆ ಮಾಡಿದ್ರೆ ಭಾರೀ ಗೊಂದಲವಾಗುತ್ತೆ ಅಂತ ವಿವೇಕ್ ಅನ್ನೋರು ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ರು. ಸೋಮವಾರ ಈ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಅವರ ಪೀಠದ ಮುಂದೆ ರಾಜ್ಯ ಚುನಾವಣಾ ಆಯೋಗ ಸ್ಪಷ್ಟನೆ ಕೊಟ್ಟಿದೆ. ಈಗಾಗಲೇ ಕೇಂದ್ರ ಆಯೋಗದ ಸರ್ವೆ ನಡೀತಾ ಇರೋದ್ರಿಂದ ಜಿಬಿಎಗೆ ಪ್ರತ್ಯೇಕ ಪರಿಷ್ಕರಣೆ ಮಾಡೋದನ್ನ ನಾವು ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದೀವಿ ಅಂತ ಆಯೋಗದ ಪರ ವಕೀಲ KN ಫಣೀಂದ್ರ ತಿಳಿಸಿದ್ದಾರೆ. ಈ ಹೇಳಿಕೆಯನ್ನ ದಾಖಲಿಸಿಕೊಂಡ ಹೈಕೋರ್ಟ್ ವಿಚಾರಣೆಯನ್ನ ಸೆಪ್ಟೆಂಬರ್ 28ಕ್ಕೆ ಮುಂದೂಡಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಆಗಸ್ಟ್ 17ರಂದು ಬರುವ ಕರಡು ಮತದಾರರ ಪಟ್ಟಿಗಿಂತ ಮುಂಚೆ ನೀವೊಮ್ಮೆ ಆನ್ಲೈನ್ನಲ್ಲಿ ನಿಮ್ಮ ವೋಟರ್ ಸ್ಟೇಟಸ್ ಚೆಕ್ ಮಾಡಿಕೊಳ್ಳೋದು ಬಹಳ ಮುಖ್ಯ. ಈ ಬಗ್ಗೆ ನೀವೇನು ಹೇಳ್ತೀರಿ? 2 ಕಡೆ ವೋಟರ್ ID ಇಟ್ಕೊಂಡಿರುವವರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕಾ? ನಿಮ್ಮ ಏರಿಯಾದಲ್ಲಿ BLOಗಳು ಮನೆಗೆ ಬಂದು ಸರ್ವೆ ಮಾಡಿದಾರಾ? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಹಾಗೂ ನ್ಯೂಸ್ಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.